ನಮ್ಮ ತಂದೆ ತುಂಬಾ ಲೇಟಾಗಿ ಮದುವೆ ಆಗಿದ್ದು, ಜಾತ್ಯತೀತವಾಗಿ ಮದುವೆ ಆಗ್ಬೇಕು ಅಂತ ಹೇಳಿ ಅವ್ರು ಕಾದಿದ್ದು. ಜಾತಿ ವಿನಾಶದ ಚಳವಳಿಲಿದ್ರು. ನಮ್ಮ ತಂದೆ ನಾಸ್ತಿಕರು, ದೇವರನ್ನ ನಂಬಲ್ಲ, ಜಾತಿ ಧರ್ಮ ಮೂಢನಂಬಿಕೆಗಳು ಎಲ್ಲವನ್ನೂ ವಿರೋಧಿಸ್ತವ್ರು. ನಮ್ಮ ತಾಯಿ ಪುಟ್ಪರ್ತಿ ಸಾಯಿಬಾಬಾ ಭಕ್ತೆ. ಸೊ ತದ್ವಿರುದ್ಧವಾದಂತ ಆಲೋಚನೆಗಳು, ಬದುಕನ್ನ ನೋಡುವಂತ ರೀತಿಗಳು, ಆಪೋಸಿಟ್ ಅಟ್ರಾಕ್ಟ್ ಅಂತ. ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಅಮ್ಮ ಚೆನ್ನಾಗಿದ್ರು ನೋಡಕ್ಕೆ. ಇಬ್ರಿಗೂ ಸಮಾನವಾದಂತ ಅಭಿರುಚಿಗಳಿದ್ವು. ಕೆಲವು ಸಂಗೀತ ಒಂದು, ನಮ್ಮ ತಂದೆಗೆ ಹಿಂದೂಸ್ತಾನಿ ಸಂಗೀತದ ಒಂದಷ್ಟು ಪರಿಚಯ ಇತ್ತು. ಅಷ್ಟು ದೊಡ್ಡ ನಾಯಕ ಅಥವಾ ಒಬ್ಬ ರೈತ ಮುಖಂಡ ಅಥವಾ ಪ್ರೊಫೆಸರ್ ಆಫ್ ಲಾ ಅಂತಂದ್ರು ಕಾರ್ ಕೆಳಗಡೆ ಹೋಗಿ ಮೆಕ್ಯಾನಿಕ್ ತರ ರಿಪೇರಿ ಮಾಡೋರು, ನಮ್ಮ ಯೂನಿಫಾರ್ಮ್ಗಳನ್ನು ಹೊಲಿದ್ ಕೊಡೋರು, ಸೋಫಾ ಕವರ್ಗಳನ್ನ ತಂದು ಕೋಆಪರೇಟಿವ್ ಸೊಸೈಟಿಲೇ ತಗೊಳ್ತಿದ್ದು. ಅವರೇ ಕುತ್ಕೊಂಡು ಮಷೀನ್ ಇತ್ತು ಹೊಲಿಯೋರು. ಸಮಯ ಸಿಕ್ತಿತ್ತು ಅವ್ರ ಹತ್ರ. ಸಮಯ ಹೆಂಗಿರ್ತಿತ್ತು ಅಂತ ನನಗೆ ಈಗ್ಲೂ ಪ್ರಶ್ನೆ. ಹೌದು, ಬಿಕಾಸ್ ನಾನು ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಅತಿ ಹೆಚ್ಚು ತುಂಬಾ ಆಳವಾದ ಮಾತುಗಳು, ತುಂಬಾ ಗಂಭೀರವಾದ ಮಾತುಗಳು. ಅಂತ ವ್ಯಕ್ತಿಗೆ ಇದ್ರಲ್ಲೂ ಒಂದು ಆಸಕ್ತಿ ಇದೆ, ಇಲ್ಲ ಅವ್ರಿದ್ರು ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗಿದ್ರು ಅಂತ ನನ್ಗೊಂದು ಇತ್ತು, ಲೆಕ್ಕಾಚಾರದಲ್ಲಿ ಇರ್ತಾರೆ. ಯಾಕಂದ್ರೆ ಇಂಥ ವ್ಯಕ್ತಿಯರು ಯಾವ ಕೆಲಸ ಮಾಡಿದ್ರು ಸಿದ್ಧಾಂತ ಇರೋಂಥವ್ರು ಆಳವಾಗಿ ಹೋಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ನಮ್ಮ ಚಿಕ್ಕಪ್ಪನ ಮಗಳು ಕಾವ್ಯ ಅಂತ 8 ವರ್ಷದ ಮಗು, ನನಗೇನೋ ಡೆಲ್ಲಿಯಿಂದ ಒಂದು ಡ್ರೆಸ್ ತಂದು ಕೊಟ್ಟಿದ್ರು. ಅದನ್ನ ತುಂಬಾ ಇಷ್ಟಪಟ್ಟಿದ್ಲು. ಅವಳಿಗೆ ಅದು ಆಗ್ತಿರ್ಲಿಲ್ಲ. ನಾನು ದೊಡ್ಡವಳು, ದೊಡ್ಡಪ್ಪಜಿ ನನ್ಗೆ ಇದೇ ತರದ್ ಬೇಕು, ನೆಕ್ಸ್ಟ್ ಟೈಮ್ ಹೋದಾಗ ತಗೊಂಬನ್ನಿ ಅಂತ ಹೇಳಿದ್ಲು. ಇವ್ರು 6 ತಿಂಗಳು ಬಿಟ್ಟು ಹೋದಾಗ ಜ್ಞಾಪಿಸ್ಕೊಂಡು ಅದನ್ನ ತಗೊಂಬಂದಿದ್ರು. ಏನ್ ಮಾಡೋದು, ಪ್ರೀತಿಯಿಂದ ಮಾಡೋದು.